ಹೋದ್ಸತಿ ಸಂಗಮ ಮೇಕೆದಿಟ್ಟು ಹೋಗಿದಾಗ ಅನ್ಕೊಂಡಿದ್ರಿ ಮುತ್ತತ್ತಿನೂ ನೋಡ್ಕೊ ಬರೋಣ ಅಂತ. ಬೆಂಗಳೂರಿಂದ ಸಂಗಮ 80ರಿಂದ 90 ಕಿಲೋಮೀಟರ್, ಸಂಗಮದಿಂದ ಮುತ್ತತ್ತಿ 20-25 ಕಿಲೋಮೀಟರ್. ಹೋದ್ಸತಿ ಮುತ್ತತ್ತಿ ಮಿಸ್ ಆಗ್ಬಿಡ್ತು. ಬೆಂಗಳೂರಿಂದ ಸಂಗಮ ತಿರ್ಗಾಡಿ ಮುತ್ತತ್ತಿ ಹೋಗೋಷ್ಟೊತ್ತಿಗೆ ಸಂಜೆ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಪ್ಲಾನ್ ಹಾಕಿ ಹೋಗ್ತಾ ಇದೀವಿ. ಗಾಡಿ ಓಡಿಸೋದ್ರಲ್ಲಿ ಇದೇ ಪ್ರಾಬ್ಲಮ್. 108 ಕಿಲೋಮೀಟರ್ ಇದೆ, 108-9 ಕಿಲೋಮೀಟರ್ ಇದೆ. ಇವ್ನು ಓಡಿಸ್ಬೇಕು, ನಾನು ಓಡಿಸ್ಬೇಕು, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನನಗೆ ಓಡ್ಸಕ್ ಬರಲ್ಲ, ಅಷ್ಟೊಂದು ಕಂಟ್ರೋಲ್ ಸಿಗೋದು. ಹಾಗಲ್ಲ, ನೀನೇ ಓಡ್ಸ, ಇದೇ ಪ್ರಾಬ್ಲಮ್ ಆಗೋದು. ನಾನು ಇಲ್ಲಿಂದ 50 ಕಿಲೋಮೀಟರ್ ಓಡ್ತೀನಿ, ಇನ್ನು 50 ಅವ್ನು ಓಡಿಸಿ. ನಾನು ಒಬ್ಬನೇ ಓಡ್ಸಲ್ಲ. ಬರೋ ಬ್ರೇಕ್ ಅಲ್ಲೋ ಇವಾಗ ಏನು ಈ ತರ ಆದ್ರೆ ಪಕ್ಕ ಎಲ್ಲೋ ತಿನ್ನಿಸ್ತೀನಿ ನಾನು. ಒಂದು ಪ್ಲೇಟ್ ಸೆಟ್ ದೋಸೆ. ತಿಂದಿದ್ದೆ, ಎನರ್ಜಿ ತುಂಬಾ ಒಂದು. ಬೆಳಗ್ಗೆ ತಿಂದಿದ್ದೆ ಸ್ವಲ್ಪ ಚಕ್ಲಿ ಇಡ್ಲಿ ತಿಂದಿದ್ದೆ, ಇವಾಗ ಇದು ತಿಂದಿದ್ದೆ ಒಂಥರ ಹೆವಿ ಎನರ್ಜಿ ಬಂದ್ಬಿಟ್ಟು. ಇವಾಗ ಹೋಗ್ತೀನಿ ನೋಡು 5 ನಿಮಿಷದಲ್ಲಿ ಸಿಂಗ್. ಜಸ್ಟ್ ವಿಲೇಜಿಗೆ ಎಂಟ್ರಿ ಆದ್ರೆ ಇನ್ನೊಂದು 20 ಕಿಲೋಮೀಟರ್ ಇದೆ. ಇವಾಗ ನೋಡಿಸ್ತಿದ್ದಾನೆ, ಏನ್ ಅಲ್ಲಿ ಹೋಗಿದ್ದೆ ನೋಡ್ಬೇಕು. ಖುಷಿ ಆಗ್ತಿದೆ, ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ತಲೆದಲ್ಲಿ ನಿಂತ್ಕೊಂಡಿದೆ. ತುಂಬಾ ಖುಷಿ ಆಗಿದೆ ಬೆಂಗಳೂರಿಗಿಂತ. ಸ್ಟಾಪ್ ಮಾಡಲ್ಲ, ಮಾತಾಡ್ತೇ ಏನು. ಜಸ್ಟ್ ಗೇಟ್ ಎಂಟ್ರಿ ಆಗಿದ್ರೆ, ಗೇಟ್ ಎಂಟ್ರಿ ಆದ್ಮೇಲೆ ಇಲ್ಲಿಂದ 15 ಕಿಲೋಮೀಟರ್ ಇದೆ. ಅಲ್ಲಿ ಗಾಡಿದ ಅವನ್ನೆಲ್ಲ ಮಧ್ಯದಲ್ಲಿ ಎಲ್ಲೂ ನಿಲ್ಸಂಗಿಲ್ಲ. ಕಾಡು ಪ್ರಾಣಿಗಳು ಇರ್ತವೆ, ಡೈರೆಕ್ಟ್ ಹೋಗ್ಬಿಟ್ಟು ಲೊಕೇಶನ್ ಹತ್ರ ನಿಂತ್ಕೋಬೇಕಂತ ಹೇಳೋರು. ಇಲ್ಲಿಂದ 15 ಕಿಲೋಮೀಟರ್ ಇದೆ. ಪ್ಲೇಸ್ ನೋಡಿ ಹೆಂಗಿದೆ ಈ ರೋಡಲ್ಲಿ. 11 ಕಿಲೋಮೀಟರ್ ಈ ರೋಡಲ್ಲಿ ಹೆಂಗೋ ಇದೇ ರೋಡ್. ಪಂಚರ್ ಆದ್ರೆ ಮುಗೀತು, ಮತ್ತೆ ಹುಡ್ಕೊಂಡೇ ಹೋಗ್ಬೇಕು. ಅಲ್ಲಿಂದ 100 ಕಿಲೋಮೀಟರ್ ಓಡಿಸ್ಕೊ ಬಂದ್ರೆ ಏನೂ ಆಗ್ತಿಲ್ಲ. ಇಲ್ಲಿಂದ ಅಲ್ಲಿ ತನಕ ಒಂದು 10 ಕಿಲೋಮೀಟರ್ ಇದೆ, ಅಷ್ಟರಲ್ಲೇ ನಮ್ಗೆ ಫುಲ್ಲು ಹೋಗ್ತಿದೆ. ಏನಾದ್ರೂ 100 ಕಿಲೋಮೀಟರ್ ಇದೇ ತರ ಇದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಇಲ್ಲಿ ಬರ್ತಿದ್ದೆ 100 ಕಿಲೋಮೀಟರ್ಗೆ ಚಾನ್ಸ್ ಇಲ್ಲ. ಏನು ಇದು ಇಷ್ಟು ಜನ ಅವ್ರೆ? ಫುಲ್ ಇದೆಲ್ಲ ಇಲ್ಲ. ನಾನು ಕಳಿಸ್ತೀನಿ ಬಿಡ. ಇದೇನು ಫುಲ್ ಪಿಕ್ನಿಕ್ ಸ್ಪಾಟ್ ಇದು. ನಾನೇನು ಜಾಸ್ತಿ ಜನ ಇರಲ್ಲ ಅನ್ಕೊಂಡಿದ್ದೆ. ಇಲ್ಲ, ಅವ್ರವ್ರು ಅಡುಗೆ ಮಾಡ್ತಾರೆ. ಪಿಕ್ನಿಕ್ ಸ್ಪಾಟ್ ಇದು, ಪಿಕ್ನಿಕ್ ಮಾಡ್ತಾರ ಎಲ್ಲಾರು. ನಾನು ಇಷ್ಟು ಜನ ಇರಲ್ಲ ಅನ್ಕೊಂಡಿದ್ದೆ. ಅದೇ ನೋಡಿ, ಅಡುಗೆ ನೋಡಿ ಬಿರಿಯಾನಿ ಮಾಡ್ತವ್ರೆ. ಬಿರಿಯಾನಿ ಕಮಿಂಗ್. ಫುಲ್ಲು ವಿಲೇಜ್ ಅವ್ರವ್ರೆ ಅಡುಗೆ ಮಾಡ್ಕೊಂಡು ಬಿರಿಯಾನಿ ಮಾಡ್ಕೊಂಡು ಆರಾಮಾಗಿ ತಿಂತವ್ರೆ. ದೇವಸ್ಥಾನ ಆಯ್ತು. ಚಪ್ಪಲಿ ಇಲ್ಲೇ ಅಲ್ಲೇ ಬಿಡಲಿ, ಇಲ್ಲೇ ಇಟ್ಬಿಟ್ಬಿಡ, ಇಲ್ಲೇ ಬಿಟ್ಬಿಡು.
ಎಲ್ಲಾರು ಇಲ್ಲೇ ಪಾತ್ರೆ ಬಟ್ಟೆ ಗಿಟ್ಟೆ ಎಲ್ಲಾರು ಇಲ್ಲೇ ತೊಳಿತಾವ್ರೆ. ರೋಡಲ್ಲಿ ಬಂದಿರಲ್ಲ ಗಂಟ್ಲು ಅಲ್ಲಾಡ್ಬಿಡ್ತಾವ. ಜನ ನೋಡಿದೆ ಜನ ನೋಡ್ಬಿಟ್ಟು ಸೀನೇ ಇಲ್ಲ, ಎಲ್ಲಾರು ಇಲ್ಲೇ ಪಾತ್ರೆ ತೊಳಿತಾವ್ರೆ, ಬಟ್ಟೆನು ಒಗಿತಾವ್ರ ಇಲ್ಲೇ. ಇಲ್ಲಿ ನೋಡಿ ಎಲ್ಲಾರು ಕುತ್ಕೊಂಡವ್ರ ಇಲ್ಲೇ. ನಾವ್ ಹೋಗ್ತಾ ಇದೀವಿ ನೀರೊಳಗಡೆ. ಸಾಕಾ? ಇವ್ನ್ ವಿಡಿಯೋ ಮಾಡ್ಬೇಕಂತ ಬಂದ, ಇಲ್ಲಿ ಬಂದ್ಬಿಟ್ಟೆ ವಿಡಿಯೋ ಮಾಡ್ಲೇ ಇಲ್ಲ. ಏನೋ ಮಾಡ್ತಿದ್ದೀನಿ ಈ ಜಾತ್ಯ ಕೊಚ್ಕೊಂಡು ಹೋಗ್ಬಿಡ್ತೀಯೋ. ಸ್ವಲ್ಪ ಹೊತ್ತು ಮಲ್ಕೋ, ಅಲ್ಲಿ ಬರ್ತೀಯಾ? ಇಲ್ಲೋಗ ಅಲ್ಲಿ ಹೋಗ್ತೀಯಾ? ಇದೇ ಮುತ್ತತ್ತಿ ಹಂಗೆ ಸಾಮಾನು ಗುರಿತಿಂದ ಅದ್ ಮೀನ್ ಎಣ್ಕೊಂಡು ಇಟ್ಕೊಂಡ್ಬಿಟ್ಯಾ? ಇದೇ ಮುತ್ತತ್ತಿ ಹಾಲನೇ ಇಲ್ಲ, ಅಲ್ಲಿ ನೀರ್ ಮಾತ್ರ ಎಲ್ಕೊಂಡು ಹೋಗ್ಬಿಡ್ತಿದೆ. ಚೆನ್ನಾಗಿದೆ ಮಾತ್ರ ಆಟ ಆಡಕ್ಕೆ. ಇವರೆಲ್ಲ ಯಾರು ಬರ್ತಿಲ್ಲ. ಅವ್ರು ಯಾಕೆ ನಿನ್ಗೆ ಬಾಹುಬಲಿ ಈಜಾಡಾದ್ಮೇಲೆ ಹಂಗೆ ಹೋಗ್ಬಿಡ್ಬೇಡಿ. ಇಲ್ಲಿ ಮುತ್ತತ್ತಿ ದೇವಸ್ಥಾನನೂ ಇದೆ. ಏನಾರ ಹೌದು, ಇದು ಅವ್ರಾದ್ರೆ ಹುಡುಗಿ ನೋಡಕ್ ಬರ್ತಾರೆ, ನಾವ್ ದೇವಸ್ಥಾನಕ್ ಬರ್ತೀವಿ. ಓಕೆ, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಹೋಗೋಣ. ನಿಮ್ಗೂ ತೋರಿಸ್ತೀನಿ ದರ್ಶನ. ದೇವ್ರು ಯಾತ್ರ ಇದ್ದಾರೆ. ಲೈನ್ ನೋಡಿ,